ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ, ಇಲ್ಲಿ ಜಿಲ್ಲಾ ಪಂಚಾಯತಿ ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ಪೋಸ್ಟ್ ಸಿಗುತ್ತೆ. ಸೊ ಗದಗ ಜಿಲ್ಲೆಯಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಪೋಸ್ಟ್ ನ 13 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ಓಕೆನಾ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಪೋಸ್ಟ್ ನೇಮ್ಸ್ ಏನಂತಂದ್ರೆ ಬ್ಲಾಕ್ ಮ್ಯಾನೇಜರ್, ಕ್ಲಟರ್ ಸೂಪರ್ವೈಸರ್ ಈ ರೀತಿ ಕರೆದಿದ್ದಾರೆ. 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ, 13 ವೇಕೆನ್ಸಿ ಇದಾವೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಗದಗಲ್ಲಿ ಕೆಲಸ ಇರುತ್ತೆ ಸ್ನೇಹಿತರೆ, ಗದಗ ಇದ್ರ ಪ್ರಕಾರ. ಓಕೆನಾ, ಲಾಸ್ಟ್ ಡೇಟ್ ಬಂದು 15 ಜನವರಿ 2025. ನೋಡಿ, ಡಿಸ್ಟ್ರಿಕ್ಟ್ ಆಫೀಸ್ ಅಸಿಸ್ಟೆಂಟ್ 1 ಪೋಸ್ಟ್, ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ 4 ಪೋಸ್ಟ್, ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್ 1 ಪೋಸ್ಟ್, ಕ್ಲಸ್ಟರ್ ಸೂಪರ್ವೈಸರ್ 2 ಪೋಸ್ಟ್, ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ 5 ಪೋಸ್ಟ್. ಟೋಟಲ್ 13 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ನೋಡಿ, ಡಿಸ್ಟ್ರಿಕ್ಟ್ ಆಫೀಸ್ ಅಸಿಸ್ಟೆಂಟ್ ಗೆ ಗ್ರಾಜುಯೇಷನ್ ಆಗಿರಬೇಕು. ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ ಗೆ BSc MSc ಆರ್ ಮಾಸ್ಟರ್ ಡಿಗ್ರಿ ಆಗಿರಬೇಕು. ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್ ಗೆ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು. ಕ್ಲಸ್ಟರ್ ಸೂಪರ್ವೈಸರ್ ಮತ್ತೆ ಕ್ಲಸ್ಟರ್ ಸ್ಕಿಲ್ ಗೆ ಗ್ರಾಜುಯೇಷನ್ ಆಗಿರಬೇಕು ಸ್ನೇಹಿತರೆ. ಓಕೆನಾ, ಏಜ್ ಲಿಮಿಟ್ ಬಂದ್ಬಿಟ್ಟು 45 ಇಯರ್ಸ್ ವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ರಿಟರ್ನ್ ಎಕ್ಸಾಮ್ ಮತ್ತೆ ಇಂಟರ್ವ್ಯೂ ಇರುತ್ತೆ. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ. ಓಕೆನಾ, ನೋಟಿಫಿಕೇಶನ್ ನೋಡೋದಾದ್ರೆ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಯಾವುದೇ ಒಂದು ಇದನ್ನ ನೀವು ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರು ನೋಟಿಫಿಕೇಶನ್ ಮುಖಾಂತರ ನೋಡಿ ಸ್ನೇಹಿತರೆ. NRLM ಯೋಜನೆ ಅಡಿಯಲ್ಲಿ ಗದಗ ಜಿಲ್ಲೆ ಹಾಗೂ ತಾಲೂಕು ಅಭಿಯಾನ ನಿರ್ವಹಣಾ ಘಟಕಗಳಲ್ಲಿ ಖಾಲಿ ಇರುವ ಈ ಕೆಳಕಂಡ ಹುದ್ದೆಗಳ ಅರ್ಹ ಅಭ್ಯರ್ಥಿಗಳು BKR ಸರ್ವಿಸ್ ಈ ಒಂದು ಲಿಮಿಟೆಡ್ BKR ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ರಾಜಾಜಿನಗರ ಬೆಂಗಳೂರು ಏನಿದೆ, ಸೊ ಇವರು ಕರೆದಿರುವಂತದ್ದು. ಇದು ಗೌರ್ಮೆಂಟ್ ಇದರಲ್ಲಿ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಓಕೆನಾ, ನೋಡಿ, ಆಫೀಸ್ ಅಸಿಸ್ಟೆಂಟ್ ಜಿಲ್ಲಾ ಪಂಚಾಯತ್ ಗದಗ, ಎನಿ ಗ್ರಾಜುಯೇಷನ್ 3+ ಇಯರ್ಸ್ ಇನ್ ರಿಲೆವೆಂಟ್ ಫೀಲ್ಡ್ ಬಿಲೋ 45 ಇಯರ್ಸ್. ಓಕೆನಾ, ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ ತಾಲೂಕ್ ಪಂಚಾಯತಿ ಗದಗ, ಮುಂಡ್ರಿಗಿ, ನರಗುಂದ, ಶ್ರೀಹಟ್ಟಿ. MSc ಅಗ್ರಿ ಅಥವಾ BSc ಅಗ್ರಿ, ಎನಿ ಅದರ್ ಮಾಸ್ಟರ್ ಡಿಗ್ರಿ ಇರಬೇಕು. ಮಿನಿಮಮ್ 1 ಇಯರ್ ಆಫ್ ಫೀಲ್ಡ್ ಲೆವೆಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ರಿಲೇಟೆಡ್, ಮಿನಿಮಮ್ 3 ಇಯರ್ಸ್ ಆಫ್ ಫೀಲ್ಡ್ ವರ್ಕ್. ಅಂದ್ರೆ MSc ಆದ್ರೆ 1 ಇಯರ್, BSc ಆದ್ರೆ 3 ಇಯರ್, ಮಾಸ್ಟರ್ ಡಿಗ್ರಿ ಆಗಿದ್ರೆ 5 ಇಯರ್ಸ್ ಲೈವ್ಲಿಹುಡ್ ಅಲ್ಲಿ ನೀವು ಕೆಲಸ ಮಾಡಿರ್ಬೇಕು. ಲೈವ್ಲಿಹುಡ್ ಅಂತ ಹೇಳಿದ್ರೆ ನೀವು ಹಸುಗಳ ಸಾಕಾಣಿಕೆ ಅಥವಾ ಈ ಫಾರ್ಮ್ ರಿಲೇಟೆಡ್ ಏನಾದ್ರೂ ಸಾಕಾಣಿಕೆ ಅಥವಾ ಬೆಳೆಗಳನ್ನ ಬೆಳೆಯೋದು ಆ ತರ ಇದರಲ್ಲಿ ನೀವು ಕೆಲಸ ಮಾಡಿರ್ಬೇಕು ಅಂತ ಬಿಟ್ಟಿರೋದು. ಓಕೆನಾ, ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್ ತಾಲೂಕ್ ಪಂಚಾಯತಿ ಗ್ರಾಜುಯೇಷನ್ ಇರುತ್ತೆ. ಓಕೆನಾ, ನರಗುಂದದಲ್ಲಿ ಕರೆದಿರುವಂತದ್ದು 1 ಪೋಸ್ಟ್. ಕ್ಲಸ್ಟರ್ ಸೂಪರ್ವೈಸರ್ ಗೆ 2 ಪೋಸ್ಟ್ ಮುಂಡ್ರಿಗಿ ಮತ್ತೆ ನರಗುಂದದಲ್ಲಿದೆ. ಅವ್ರದ್ದು ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆನಾ, ಅದಂತರ ಕ್ಲಸ್ಟರ್ ಸೂಪರ್ವೈಸರ್ ಕೂಡ ಸೇಮ್ ಗ್ರಾಜುಯೇಷನ್ ಆಗಿರಬೇಕು. 3 ಇಯರ್ಸ್ ಎಕ್ಸ್ಪೀರಿಯನ್ಸ್, 45 ಏಜ್ ಲಿಮಿಟ್ ಒಳಗಡೆ ಇರಬೇಕು ಸ್ನೇಹಿತರೆ. ಓಕೆನಾ, ನೋಡಿ, ನೇಮಕಾತಿ ಷರತ್ತುಗಳು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ತಿಳಿದಿದ್ದು ಮತ್ತು ಟೈಪಿಂಗ್ ನಲ್ಲಿ ಪರಿಣಿತ ಹೊಂದಿರಬೇಕು. ನೇಮಕಾತಿ ಅವಧಿ 11 ತಿಂಗಳಿದ್ದು ಕಾರ್ಯಕ್ಷಮತೆ ಪರಿಶೀಲಿಸಿ ಮುಂದುವರಿಸಲಾಗುವುದು. ಓಕೆನಾ, ಏನೇ ಇದ್ರು ಇವರು 1 ಇಯರ್ ಅಂತ ಏನ್ ಕಾಂಟ್ರಾಕ್ಟ್ ಬೇಸ್ ಹೇಳ್ತಾ ಇದಾರೆ, ಸೊ ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ ಸ್ನೇಹಿತರೆ. ಓಕೆನಾ, ಅದ ನಂತರ ತಂಡದಲ್ಲಿ ಕಾರ್ಯನಿರ್ವಹಿಸಲು ಸಮರ್ಥ ಹೊಂದಿರಬೇಕು. ಅಭ್ಯರ್ಥಿಗಳು ಅರ್ಜಿಯನ್ನು ನೇರವಾಗಿ ಸಲ್ಲಿಸುವ ಅವಕಾಶವಿಲ್ಲ. ಸಮಿತಿ ಅಭ್ಯರ್ಥಿಗಳು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಿಯೋಜಿಸಿದ ಸ್ಥಳದಲ್ಲಿ ಕಾರ್ಯನಿರ್ವಹಿಸಬೇಕು. ಓಕೆನಾ, ಸೊ ವೆಬ್ ಅಪ್ಲಿಕೇಶನ್ ಬಂದ್ಬಿಟ್ಟು ಈ ಒಂದು ಲಿಂಕ್ ಮುಖಾಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಗೌರ್ಮೆಂಟ್ ಲಿಂಕ್ ಅಲ್ಲೇ ಇರುತ್ತೆ, jobs ksrlps.karnataka.in. ಓಕೆನಾ, ಲಿಂಕ್ ಮೂಲಕ ಅಭ್ಯರ್ಥಿಗಳು ಅರ್ಜಿಯನ್ನು ದಿನಾಂಕ 6/1/2025 ಹಿಡಿದು 15/1/2025 ಒಳಗಡೆ ಮೂಲಕ ಸಲ್ಲಿಸತಕ್ಕದ್ದು. ಓಕೆನಾ, ಇನ್ನಷ್ಟು ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ. ಓಕೆನಾ, ನೋಡಿ, ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂದ್ರೆ ಈ ಅಪ್ಲೈ ಆನ್ಲೈನ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನೀವು ಯಾವ್ದನ್ನ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ವ್ಯೂ ಮಾಡಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. 19 ಸ್ನೇಹಿತರೆ, 19 ವೇಕೆನ್ಸಿಗಳಿದಾವೆ. ಓಕೆನಾ, ಲಾಸ್ಟ್ ಡೇಟ್ ನೋಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ. ಓಕೆನಾ, ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ವ್ಯೂ ಅಂಡ್ ಅಪ್ಲೈ ಅಂತ ಕೊಟ್ಟಿದ ತಕ್ಷಣ ಓಪನ್ ಆಗುತ್ತೆ ಇದು. ಸೊ ನೋಡಿ, ಏಜ್ ಕ್ವಾಲಿಫಿಕೇಶನ್ ಮತ್ತೆ ಏಜು
ಮತ್ತೆ ಜಾಬ್ ಡಿಸ್ಕ್ರಿಪ್ಷನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಾದ ನಂತರ ಅಪ್ಲೈ ನೋ ಅಂತ ಹೇಳ್ಬಿಟ್ಟು ಕೊಟ್ಟು ನೀವು ಅಪ್ಲೈ ನೋ ಅಂತ ಕೊಟ್ಟಿದ ತಕ್ಷಣ ಇಮೇಲ್ ಐಡಿ ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ಇದನ್ನ ನೀವು ಕ್ರಿಯೇಟ್ ಮಾಡ್ಕೊಡಿಲ್ಲ ಅಂತ ಹೇಳಿದ್ರೆ ಈಗಲೇ ಕ್ರಿಯೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟಿದ ತಕ್ಷಣ ಈ ರೀತಿ ಕೇಳುತ್ತೆ. ನಿಮ್ಮ ಆಧಾರ್ ನಂಬರ್, ಫೋನ್ ನಂಬರ್, ಇಮೇಲ್ ಐಡಿ, ನಿಮ್ಮ ಹೆಸರು ಕೊಟ್ಟು ಪಾಸ್ವರ್ಡ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡ್ರೆ ಆಯ್ತು ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ಲಾಗಿನ್ ಮಾಡಿದ ನಂತರ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಫುಲ್ ಫಿಲ್ ಅಪ್ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇನ್ನು ನೀವು ಏನಾದರೂ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಹಾಗೆ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಇನ್ನಷ್ಟು ಮಾಹಿತಿ ಏನಾದರೂ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.